ಯಾಕೆ ನಗರದಲ್ಲಿ ಅಲ್ಲಿ ಹೆಣ್ಮಕ್ಳು ಎದುರ್ಕೋತಾರಲ್ಲ, ಯಾಕೆ ನಿಮ್ ಪ್ರಕಾರ? ನರ್ವಸ್ ಆಗುತ್ತೆ. ಏನಾರು ಈಗ ಎಲ್ಲ ಫ್ರೆಶ್ ನ್ಯೂಸ್ ಬಂದಿದೆ ಅಂದ್ರೆ ಏನಕ್ಕೆ ಏನು ಎತ್ತ ಅಂತ ಎಲ್ಲ ಗಾಬರಿ ಆಗುತ್ತೆ ಈಗ ಅಷ್ಟೇ. ನಿಮ್ಮ ಅಭಿಪ್ರಾಯ ತಿಳಿಸ ಸರಿನೋ ತಪ್ಪ ಹೇಳ್ಬಿಡಿ. ನಿಜ ಧೈರ್ಯವಾಗಿ ಮಾತಾಡ್ಬೇಕು ಸರ್, ಎದುರ್ಸೋ ಶಕ್ತಿ ನಮ್ಮ ಹತ್ರ ಇರ್ಬೇಕು. ಅಲ್ವಾ? ಫ್ರೀ ಬಸ್ ಅಲ್ಲಂತೂ ಓಡಾಡ್ತಾ ಇದ್ದೀವಿ. ಏನಾದ್ರೂ ತೊಂದರೆ ಆಗಿದೆಯಾ ನಿಮ್ಗೆ? ನೋ ಪ್ರಾಬ್ಲಮ್. ನೋ ಪ್ರಾಬ್ಲಮ್. ಓಕೆ, ಈ ಸಲ ಚಾಮರಾಜನಗರ ಲೋಕಸಭಾ ಚುನಾವಣೆಯಲ್ಲಿ ಯಾರನ್ನು ಗೆಲ್ಲಿಸ್ತೀರಾ? ಕಾಂಗ್ರೆಸ್ ಬಿಜೆಪಿನ? ಬನ್ನಿಯಮ್ಮ, ಅಮ್ಮ ಬನ್ನಿ. ಏಳಕ್ಕಾಗ್ದ ಅಂತ ನೀವು ಹಿಂಗೆ ಹೇಳಿದ್ರಿ, ಇನ್ನೆಂಗ ನೀವು ಹೆಂಗದ್ದು ಮಾಡೋದು ನಾವು? ಹೆಂಗದ್ದು ಅಂದ್ರೆ ಹೆಂಗೆ? ನಿಮ್ಗೆ ಯಾರು ಏನು ಸಹಾಯ ಮಾಡಿಲ್ವಾ? ಮಾಡ್ರವ್ರಿಗೆ ಮಾಡೋದು. ಅದೇ ಯಾರು ಮಾಡೋರು ಅಂತ? ಕಾಂಗ್ರೆಸ್ ಅವರು ಬಿಜೆಪಿ ಅವರು? ಯಾರು ಮಾಡಾರ ನಮ್ಗ ಅವ್ರಿಗೆ ಮಾಡೋದು, ಕಾಂಗ್ರೆಸ್ನವ್ರಿಗೆ ಮಾಡೋದು. ಕಾಂಗ್ರೆಸ್ ಅವ್ರಿಗೆ ಮಾಡೋದು. ಫ್ರೀ ಬಸ್ ಸಿಕ್ಕೈತೆ ಅನ್ಬಿಟ್ಟು ನಿಮ್ದು ಅಲ್ವಾ? ಕೊಟ್ಟಿಲ್ವ ಅವ್ರ ದುಡ್ಡು? ಈಗ ನಾವು ದೇಶ ಉದ್ಧಾರ ಮಾಡ್ತಾ ಇದೀವಿ ಅಂತಾರೆ ಬಿಜೆಪಿ ಅವರು, ಏನ್ ಮಾಡ್ತೀರಾ? ನಾನ್ ಮಾಡಕ್ಕಾಗಲ್ಲ ಸರ್, ಬಿಜೆಪಿ ಬಂದ್ರು ಖುಷಿ ಅಂಡ್ ಕಾಂಗ್ರೆಸ್ ಬಂದ್ರು ಖುಷಿ. ಯಾಕಂದ್ರೆ ಎರಡು ನಮ್ಗೆ ನೀವ್ ಹೇಳೋ ಲೆಕ್ಕಾಚಾರ ಹೆಂಗಾಯ್ತು ಅಂದ್ರೆ, ಈಗ ಜೆಡಿಎಸ್ ಮತ್ತೆ ಬಿಜೆಪಿ ಮೈತ್ರಿ ಆಗ್ಬಿಟ್ಟವ್ರಲ್ಲ, ಹಂಗೆ ಈಗ ಕಾಂಗ್ರೆಸ್ ಮತ್ತೆ ಬಿಜೆಪಿ ಮೈತ್ರಿ ಆಗ್ಬಿಡ್ಬೇಕು. ಮೋದಿ ಬಂದಾಗ್ರಿಂದ ತುಂಬಾ ಎಲ್ಲ ಫೆಸಿಲಿಟಿ ಎಲ್ಲ ಇದೆ, ಅದಕ್ಕೋಸ್ಕರ ಬಿಜೆಪಿನೇ ಗುಡ್ ಅನ್ಕೋತೀನಿ. ಕಾಂಗ್ರೆಸ್ ಬಂದ್ರಿಂದ ಈಗ ಜನಗಳೆಲ್ಲ ಅನುಕೂಲ ಮಾಡ್ಕೊಂಡಿದ್ದಾರೆ ಅಷ್ಟೇ. ಕಾಂಗ್ರೆಸ್ ಇರೋದ್ರಿಂದ ಎಲ್ಲ ಫ್ರೀ ಕೊಟ್ಟಿದ್ದಾರೆ, ಸ್ಕಾಲರ್ಶಿಪ್ ಆಗಿರ್ಬೋದು. ಮತ್ತೆ ಅಭಿವೃದ್ಧಿ ಸಿಕ್ಕಾಬಟ್ಟೆ ಕುಂಠಿತ ಆಗ್ತಾ ಇದೆ. ಫ್ರೀ ಬಸ್ ಕೊಟ್ಬಿಟ್ಟು ಎಲ್ಲ 2,000 ರೂಪಾಯಿ ಕೊಟ್ಬಿಟ್ಟು ಅಂತಾರೆ, ನಿಜಾನ? ನಮ್ ಜನ ನಾವ್ ಅನ್ನೋದು ಹಿಂಗ ಸರಿ ಅಲ್ವಾ? ಮಾಡೋದು ಬಿಡಪ್ಪ, ಬಿಜೆಪಿನೇ ಮಾಡೋದಾ? ಯಾಕೆ? ಇದು ಸರ್ಕಾರ, ಮೋದಿ ಸರ್ಕಾರ ಅಭಿವೃದ್ಧಿ ಆಗ್ಲಿ ಅಂತ. ಅಭಿವೃದ್ಧಿ ಆಗಲಿ ಅಂತ. ಅಭಿವೃದ್ಧಿ ಆಗ್ಲಿ. ಓಕೆ ಅಮ್ಮ. ಅಣ್ಣ ಕೌಂಟ್ರ್ ಮೇಲೆ ಕೌಂಟ್ರ್ ಕೊಡ್ತಾ ಇದ್ರು. ನಿಮ್ಮ ಹೆಸರು? ಚಿಕ್ಕಮದೇಗೌಡ. ಚಿಕ್ಕಮದೇಗೌಡ್ರ, ಎಲೆಕ್ಷನ್ ಚಾಮರಾಜನಗರದಲ್ಲಿ ಹೆಂಗದ ಈ ಸಲ? ಫೈಟ್ ಐತಾ? ಹೆಂಗೈತೆ ಫೈಟ್ ಇದೆ ಗೊತ್ತಿಲ್ಲ. ನಮ್ಗೆ ಕಾಂಗ್ರೆಸ್ ಸರ್ಕಾರ ಬಂದ್ರೆ ಉತ್ತಮ ತೋಳ್ತೀವಿ. ಯಾಕೆ ಉತ್ತಮ? ಯಾಕಂದ್ರೆ ಅವರು ನುಡಿದಂತ ನಡೆದಿದ್ದಾರೆ. ಅವರು ಪೊಳ್ಳು ಭರವಸೆ. ಯಾರ್ದು? ಬಿಜೆಪಿ ಅವರು ಹಿಂದೆ ಮಾಡಿಲ್ಲ, ಮುಂದಕ್ಕೆ ಹೋಗ್ತಾರ. ಮೊದಲು 800 ಭರವಸೆ ಕೊಟ್ಟಿದ್ರು, ಅವ್ರು ಮಾಡಿರೋದು 24, ಇನ್ನು 772 ಹೋಯ್ತು. ಲೆಕ್ಕ ಹಾಕೊಂಡಿದ್ದೀರಲ್ಲ ನೀವು. ಬರೀ ಆಶ್ವಾಸನೆ ಕೊಡ್ತಾರೆ, ಪೊಳ್ಳು ಆಶ್ವಾಸನೆ ಅದು ಅಷ್ಟೇ. ಬಿಜೆಪಿ ಮೋಸ ಅಂತೀರಾ? ಇಲ್ಲಿ ನೋಡಿ ಅಕ್ಕವ್ರು ಏನೋ ಮೋಸ ಇಲ್ಲ ಅಂತಾರೆ. ಮೋಸ ಅಂತಾರ ಅವರು. ಏನು ಮೋಸ ಇಲ್ಲ ಬಿಡಿ, ಅವ್ರಿಗೆ ಸರ್ಕಾರ ಮುಂದೆ ಇತ್ತ. ದರ್ಶನ್ ಬ್ಲ್ಯಾಕ್ ಸ್ಟೋನ್ ಅಗರಬತ್ತೀಸ್ ಅವ್ರ ಕಡೆಯಿಂದ ಈ ಒಂದು ಉಡುಗೊರೆ. ಥ್ಯಾಂಕ್ ಯು ಸೋ ಮಚ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.